ರೋಡ್, ರೇಕಲ್ ಮರಡಿ, ಮರ್ಕಂದಿನ್ನಿ, ಜಾಗಟ್ಗಲ್ಲು, ನಾಗೋಲಿ, ಜುಟ್ಮರಡಿ ಹಾಗೂ ಇನ್ನಿತರ ಗ್ರಾಮಗಳಿಗೆ ಭಾಳಷ್ಟು ವರ್ಷಗಳಿಂದ ರೈತರು ಪರಿಹಾರಕ್ಕಾಗಿ ಕಾಯ್ತಿದ್ದಾರೆ. ಹಂಗಾಗಿ ಸಾಕಷ್ಟು ಸಲ ಇದ್ರ ಬಗ್ಗೆ ನಾವು ಕೂಡ ಸಚಿವರಿಗೆ ಮನವಿ ಕೊಟ್ಟಿವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಇನ್ನೊಂದು ಏನಂತಂದರೆ SLO ಆಫೀಸು ಅಲ್ಲಿ ರಾಯಚೂರಿಗೆ ಶಿಫ್ಟ್ ಮಾಡ್ಯಾರ. ಅದರಿಂದ ನಮ್ಮ ರೈತರಿಗೆ ಹೋಗಿ ಬರೋದಕ್ಕೆ ಭಾಳ ಕಷ್ಟ ಆಗ್ತದೆ. ಈ ಒಂದು ಪರಿಹಾರ ಸಿಗೋವರಿಗೇನಾದರೂ ಕೂಡ ನಮ್ಮ ದೇವದುರ್ಗದಲ್ಲಿ ಆಫೀಸ್ ಮಾಡಬೇಕು ಅನ್ನೋಂಥದ್ದು ತಮ್ಮ ಗಮನ. ಅಧ್ಯಕ್ಷರೇ, ಆಫೀಸು 2 ಆಫೀಸ್ ಇದೆ ಅಲ್ಲ. ಒಂದು ನಿಮಿಷ, ಈಗ ಡಿವಿಷನ್ ನಂಬರ್ 4, ಡಿವಿಷನ್ ನಂಬರ್ 6 ಈಗ ನೆಟ್ವರ್ಕ್ ಎಲ್ಲ 95 ಮೈಲಿಂದ 168 ಮೈಲಿಗೆ ನಾವು ದೇವದುರ್ಗ ಬರ್ಬೇಕಾದ್ರೆ 150 ಕಿಲೋಮೀಟರ್ ರೈತರು ಬರ್ಬೇಕಾಗ್ತದೆ. ಅಲ್ಲಿ ಯಾವುದು ವರ್ಕ್ ಇಲ್ಲ. ಅಲ್ಲಿ ಆಲ್ರೆಡಿ ಡಿವಿಷನ್ ನಂಬರ್ 4 ಇದೆ. ನಮಗೆ 6 ಅನ್ನು ಈಗಾಗಲೇ ಬಿಲ್ಡಿಂಗ್ ಕಟ್ಟಿದ್ದಾರೆ. ಯಾಕಂದ್ರೆ ಅತಿ ಹೆಚ್ಚು ನೀರಾವರಿ ನಮ್ಮ ದೇವರಲ್ಲಿ ಇರೋದ್ರಿಂದ ದಯಮಾಡಿ ನಮ್ಮ ರೈತರಿಗೆ ಒಂದು ಪರಿಹಾರ ಮುಟ್ಟುವರಿಗೆ ಆದ್ರೂ ಕೂಡ ನಮ್ಮಲ್ಲಿ ದಯಮಾಡಿ ನೀವು ಚರ್ಚೆ ಮಾಡ್ತೀರಿ. ಕೊಡ್ತಾರೆ. ಆಯ್ತು, ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಈಗ ಕಾಂಪನ್ಸೇಷನ್ ಕೊಡಬೇಕು. ಅದು KBGನಲ್ಲೂ ಮಿಕ್ಕಿದೆಲ್ಲ ಸೇರಿ ಹೆಚ್ಚು ಕಮ್ಮಿ 1 ಲಕ್ಷಕ್ಕೂ 1 ಲಕ್ಷದಿಂದ 2 ಲಕ್ಷ ಕೋಟಿಗೂ ಟಚ್ ಆಗ್ಬೋದು ಕಾಂಪನ್ಸೇಷನ್. ನನ್ನ ಬಜೆಟ್ಟು ಬರೀ 22,000 ಕೋಟಿ ಇದೆ. ನಾನು ಮೈರಿಗೇಷನ್ನು, ಇದನ್ನ ಲ್ಯಾಂಡ್ ಅಕ್ವಿಷನ್ನು, ಕ್ಯಾಪಿಟಲ್ ವರ್ಕ್ಸು, ಸಂಬಳ ಇವೆಲ್ಲ ಸೇರಿದ್ರೆ ಬರೀ 27,000 ಇರಲಿ. ಬಟ್ ಗೌರ್ಮೆಂಟ್ ನಾವು ಬೆಳಗಾಮಲ್ಲಿ ಕೂತ್ಕೊಂಡು ನಾವು ಆಲ್ ಪಾರ್ಟಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಇದಕ್ಕೇನೋ ಒಂದು ರೇಟ್ ಫಿಕ್ಸ್ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ ಮಧ್ಯದಲ್ಲಿ. ಈ ಮಧ್ಯದಲ್ಲಿ ಕ್ಯಾಬಿನೆಟಲ್ಲೂ ಬಂತು. ಕ್ಯಾಬಿನೆಟಲ್ಲಿ ಆಲ್ಮೋಸ್ಟ್ ಒಂದು ಸ್ಟೇಜ್ ಬಂದಿದ್ದೀವಿ. ಈಗ ಇವ್ರನ್ನ ಇಂಪಾರ್ಟೆಂಟ್ ಲೀಡರ್ಸ್ನ ಕರೆಸಿ ಒಂದು ಫಿಕ್ಸ್ ಮಾಡಬೇಕು. ಹಿಂದೆ ಬೊಮ್ಮಾಯಿ ಅವರು ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಒಂದು ರೇಟ್ ಏನೋ ಫಿಕ್ಸ್ ಮಾಡಿದ್ರು. ಅದಕ್ಕಿಂತ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಕೇಳ್ತಾ ಇದ್ದಾರೆ. ವಿ ವಿಲ್ ಡೂ ಇಟ್. ಸ್ವಲ್ಪ ತಾಳ್ಮೆಯಿಂದ ಇರಿ. ಆಯ್ತು. ರವಿಕುಮಾರ್ ಗೌಡ, ಮಂಡ್ಯ. ಅಧ್ಯಕ್ಷ,